ಬೆಳೆ ವಿಮೆಯ 2 ಕಂತಿನ ಹಣ ಇದೀಗ ಜಮೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ಮಾಹಿತಿಯಾದರೆ ಬಂದಿದ್ದಾವೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. 2026 ಮತ್ತು 27ನೇ ಸಾಲಿನ ಬೆಳೆ ವಿಮೆಯ ಅರ್ಜಿಗಳು ಈಗಾಗಲೇ ಆರಂಭ ಆಗಿರತಕ್ಕಂಥದ್ದು. ಸೊ ಇದೇ ನಿಟ್ಟಿನಲ್ಲಿ ಹಿಂದಿನ ವರ್ಷ ಯಾರ್ಯಾರು ಬೆಳೆ ವಿಮೆಯ ಅರ್ಜಿಯನ್ನು ಹಾಕಿದ್ರೋ ಸೊ ನಿಮಗೆ ಮೊದಲನೇ ಕಂತಿನ ಹಣ ಈಗಾಗಲೇ ಬಂದಿದೆ. ಓಕೆನಾ. ಸೊ ಮೊದಲನೇ ಕಂತಿನ ಮುಖಾಂತರ 5,968 ರೂಪಾಯಿ ಆದರೆ ಜಮಾ ಆಗಿದೆ. ಆದರೆ ಎರಡನೇ ಕಂತಿನ ಹಣ ಬರಬೇಕಾಗಿದೆ. ಓಕೆನಾ. ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ ಅಂತ ಹೇಳಿ ಸಹ ಮಾಹಿತಿಗಳಾದರೆ ಬರ್ತಿದ್ದಾವೆ PM ಫಸಲ್ ಭೀಮಾ ಯೋಜನೆಯ ಮುಖಾಂತರ. ಓಕೆನಾ. ಸೊ ಆಗಲೇ ಹೇಳಿರೋ ರೀತಿ ಮೊದಲನೇ ಕಂತು 40% ಕನ್ಸಿಡರ್ ಮಾಡಿದ್ರೆ 5,968 ಆದರೆ ಬಂದಿದೆ. ಸೊ ನಾವು ಎರಡನೇ ಕಂತಿನ ಹಣವನ್ನು ನೋಡೋದಾದರೆ ಸೊ ಸಂಪೂರ್ಣವಾಗಿ ಬೆಳೆ ಹಾನಿ ಆದರೆ ಸೊ ನಿಮಗೆ 40,267 ರೂಪಾಯಿ ಆದರೆ ಬರುತ್ತೆ ಸಂಪೂರ್ಣವಾಗಿ ಬೆಳೆ ಹಾನಿ ಆಗಿದ್ದರೆ. ಅದರಲ್ಲಿ 40% ಕನ್ಸಿಡರ್ ಮಾಡಲಾಗುತ್ತೆ ಅಂತ ಹೇಳಿದೆ. ಓಕೆನಾ. ಸೊ 40%ಗೆ ಅಂತಂದ್ರೆ ಇಲ್ಲಿ 16,106 ರೂಪಾಯಿ ಆದರೆ ಆಗುತ್ತೆ. ಓಕೆನಾ. ಸೊ ಅಷ್ಟು ಒಟ್ಟು ಪರಿಹಾರದ ಹಣ. ಅದರಲ್ಲಿ ಒಂದನೇ ಕಂತು ಬಂದುಬಿಟ್ಟು 5,968 ಆಗಿರ್ತಕ್ಕಂಥ ಕಾರಣದಿಂದಾಗಿ ಎರಡನೇ ಕಂತು ನಿಮಗೆ 10,138 ರೂಪಾಯಿ ಆದರೆ ಬರ್ತಕ್ಕಂಥದ್ದು. ಓಕೆನಾ. ಸೊ ಇದು ಬೆಳೆ ವಿಮೆಯ 2 ಕಂತಿನ ಮಾಹಿತಿಯಾಗಿರುತ್ತೆ. ಸೊ ಈ ವರ್ಷದ್ದು ಸಹ ಅರ್ಜಿಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು. ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇದು ಇವತ್ತಿನ ಒಂದು ವಿಡಿಯೋದೇ. ಈ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಇದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಇದೀಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಆ್ಯಂಡ್ ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.